ನಿಂಗವ್ವ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಅಂದರೆ ಆ ಏಜ್ ಗ್ರೂಪ್ನವರು ಅದನ್ನ ಅನುಭವಿಸಿರೋರು ಮಾತ್ರನೇ ಅದನ್ನ ಎಂಜಾಯ್ ಮಾಡಬೇಕು ಅಂತಿಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಅದು. ಅಂಡ್ ಯುವರಾಜ್ ಭಟ್ ಸರ್ ಮಾತಾಡುವಾಗ ಅವರು ಹೇಳ್ತಾ ಇದ್ರು ಡೈರೆಕ್ಟರ್ ಬಗ್ಗೆ ಇರ್ಬೋದು, ಗುಡಿ ಪೂಜಾರಿ ಅಂತ. ಆಮೇಲೆ ಈ ಸಾಂಗ್ ಬಗ್ಗೆ ಹೇಳುವಾಗ್ಲೂ ಅಷ್ಟೇ, ಗಂಡಸರ ಏನು ಮುತ್ತೈದೆ ಗೋಳು ಅಂತ, ಗಂಡು ಮುತ್ತೈದೆಯರ ಗೋಳು ಅಂತ. ಸೊ ಅದು ಈ ಥರ ಹಿಂಗೆ ಫುಲ್ ಶೂಟ್ ಎಲ್ಲ ಆದ್ಮೇಲೆ ಹಿಂಗೆ ಒಂದು ಕಾಣಿಸ್ಬೋದು ಅನ್ನೋವಂಥ ಒಂದು ಊಹೆ ಡೈರೆಕ್ಟರ್ಗೆ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅಂಥ ಡೈರೆಕ್ಟರ್ ಸ್ವಲ್ಪ ಯೋಚನೆ ಮಾಡಿದ್ರಂತೆ, ಇದು ಓಕೆನಾ ಸರ್ ಅಂತ. ಸೊ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗಿ ಬಂತ ಹೇಗೆ? ಅಫ್ಕೋರ್ಸ್ ಅಂದರೆ ಯಾವಾಗಲೂ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ. ಅವರ ಪ್ರತಿಯೊಬ್ಬ ಡೈರೆಕ್ಟರ್ಗೂ ನಾನು ಅದನ್ನು ಅವ್ರು ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಏನೋ ಹೇಳ್ತೀವಿ ಅಂದಾಗ ಬೇಡ ಸಾರ್ ಇದು ಅಂತಂದೇ ಹೇಳ್ತಾರೆ. ಆಮೇಲೆ ನಾವು ಹೇಳಿದ್ವಿ, ಇಲ್ಲ ಆರಾಮಾಗಿರಪ್ಪ, ಅದನ್ನು ತುಂಬ ಅಚ್ಚುಕಟ್ಟಾಗಿ ನಾನು ಪರ್ಫಾರ್ಮ್ ಮಾಡಿಕೊಡ್ತೀನಿ, ಸರ್ ಬರೆದ್ರೆ ಚೆನ್ನಾಗಿ ಬರೀತಾರೆ ಯೋಗರಾಜ್ ಸರ್ ಅಂತೇಳಿ ಅದನ್ನು ಬರೆಸಿ ಆ ಪರ್ಫಾರ್ಮೆನ್ಸ್ ಮಾಡ್ತಾ ಖುಷಿ ಆದರು ಇವೆಲ್ಲರೂ. ಲಿಟರಲಿ ಅದು ಒಂಥರ ಪಿಕ್ಚರೈಸೇಷನ್ ಅಷ್ಟೇ, A to Z ಹೆಂಗೆ ನಾವು ನೀಟಾಗಿ ಹೇಳ್ಕೊಂಡು ಹೋಗ್ಬಿಡ್ದು ಹಂಗೆ ಕಾಣಿಸುತ್ತೆ ಒಂಥರ ಪಿಕ್ಚರೈಸೇಷನ್ ಆ ಹಾಡ್ದು. ಆಮೇಲೆ ಅದು ಒಂದೇ ಹಾಡಲ್ಲ, ಈಗ ನಿಮ್ಮ ಮಗಳದ ಸಾಂಗ್ ರೋಮಾಂಚನ, ಆ ಸಾಂಗು ಅಷ್ಟೇ ಆ ಯುವ ಪೀಳಿಗೆಗೆ ತುಂಬ ಕ್ಯಾಚಿ ಆಗಿದೆ. ಅವರು ಕೂಡ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಆ್ಯಂಡ್ ಶಿ ಲುಕ್ಸ್ ಆಸಮ್, ಚೆನ್ನಾಗಿ ಕಾಣ್ತಿದ್ದಾರೆ. ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ಆ ನಟನೆಯಲ್ಲಿ ಅಂತ. ಇಲ್ಲ ನಾನು ಯಾವಾಗಲೂ ನಾನು ಈ ಕ್ಷೇತ್ರ ತುಂಬ ಪವರ್ಫುಲ್ ಆ್ಯಂಡ್ ಅಷ್ಟೇ ಡೇಂಜರಸ್ ಇದು. ನೀವಿಬ್ರು ಒಂದೇ ಸಿನಿಮಾಲಿದ್ದೀರಿ, ಅಪ್ಪನ ಜೊತೆಗೆ ನಾನಿದ್ದೀನಿ, ಅವ್ರ ಮುಂದೆ ಡೈಲಾಗ್ ಹೇಳಬೇಕು, ಅವ್ರ ಮುಂದೆ ನಟನೆ ಮಾಡಬೇಕು. ಸೊ ಆ ಥರದ ಒಂದು ಗ್ರೇಟರ್ ಫೀಲಿಂಗ್ ಇತ್ತ ಅಥವಾ ಒಂದು ಭಯ ಆಳಕ್ಕೂ ಕಾಣಿಸ್ತಿತ್ತ? ಇಲ್ಲ, ನಾನು ಯಾವಾಗಲೂ ಒಂದು ಹೇಳ್ತಿದ್ದೆ, ಎದುರುಬೇಡ, ನೀನು ತಪ್ಪು ಮಾಡಿದ್ರೆ ತಿದ್ದಕ್ಕೆ ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ. ಆಮೇಲೆ ಎಲ್ಲ ದೊಡ್ಡವ್ರು ಇದ್ದಾರೆ, ಈಗ ಶೆಟ್ಟಿ ಇದ್ದಾರೆ, ಅವ್ರ ಜೊತೆ ಅಚ್ಯುತ್ ಕುಮಾರ್ ಸರ್ ಇದ್ದರು, ನಾನಿದ್ದೆ. ಸೊ ಹಾಗಾಗಿ ಎದುರುಬೇಡ, ನೀನು ಮಾಡು, ನಾವು ಅಕಸ್ಮಾತ್ ಸರಿ ಬಂದರೆ ನಾವು ಹೇಳ್ಕೊಡ್ತೀವಿ ಅಂತ ನಾನು ಹೇಳಿದ್ದೀನಿ. ಶೆಟ್ರು ಹೇಳ್ಕೊಟ್ಟಿದ್ದಾರೆ, ಜಡೇಶ್ ಹೇಳ್ಕೊಟ್ಟಿದ್ದಾರೆ, ಅಚ್ಯುತ್ ಕುಮಾರ್ ಅವರು ಹೇಳ್ಕೊಟ್ಟಿದ್ದಾರೆ, ಬಿ ಸುರೇಶ್ ಸರ್ ಹೇಳ್ಕೊಟ್ಟಿದ್ದಾರೆ. ಅಂದಾಗ ಶೀ ಈಸ್ ಲಕ್ಕಿ. ಎಲ್ಲ ದೊಡ್ಡವ್ರ ಜೊತೆ ಇವರೆಲ್ಲ ಲೆಜೆಂಡ್ಗಳ ಜೊತೆ ಆ್ಯಕ್ಟ್ ಮಾಡಿರೋದೇ ಆಕೆಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್.